ಹೇಗಿದೆ ಸರ್? ಚೆನ್ನಾಗಿದೆ ನಿಜವಾಗ್ಲೂ. ಇದು ಪಾಯಸ ಥರ ಕಾಣಿಸ್ತಾ ಇದೆ. ನೀನೇನು ಕೇಳ್ತೀಯ? ಅಲ್ಲೆಲ್ಲ ಬರುತ್ತೆ. ಪಿಚ್ಕೆ ವಿಡಿಯೋ ಕ್ಯಾಮ್ರಾ ಸರ್ ಕಾಣ್ತಾ? ಒಂದು ಸಣ್ಣ ಕಲ್ಲು ಬೇಡ, ಒಂದು ಸಣ್ಣ ಕಲ್ಲು ಇಲ್ಲ ಹೊಡೀರಿ ಸರ್, ಹೊಡೀರಿ. around 8 o'clock, that is 8:10. ಸರ್ವಿಸ್ ಲೇಟ್ ಆಗುತ್ತೆ ಅಂತ ಅಷ್ಟೇ ಸರ್. ಸೌಂಡ್ ಬರುತ್ತಲ್ಲ? ಏನು ಬಿಡ್ತೀಯಾ? ಸೌಂಡ್ ಬರುತ್ತಾ ಅಂತ ಕೇಳ್ತಲ್ಲ, ಅದಕ್ಕೆ ಏನಾದ್ರು ಬಿಡ್ತೀಯಾ ಅಂತ ಕೇಳಿದ್ರು. ಇವಾಗ ಸೌಂಡ್ ಮಾಡಿ, ಬ್ಯಾಕ್ ಬೆಂಚರ್ಸ್. ಎನರ್ಜಿ ಇದೆ. ಟಾರ್ಜನ್ ಕಾಯ್ದೆ ಬೇಜಾರಾಗ್ಬಿಟ್ಟೈತೆ. ನಮ್ಮ ಟೀಮ್ ಅವ್ರಿಗೆ ಯಾರು ಇನ್ನೂ ಬಂದಿಲ್ಲ. ಯಾವ್ದು ಹೋಟೆಲ್ ಹೆಸರು? ಧ್ರುವತಾರೆ. ಬಿಸಿ ತಿನ್ನಕ್ಕೆ ಹೋಗಿ ತಣ್ಣಗೆ ತಿಂತಾ ಇದ್ದೀನಿ. ಏನು ಟೇಸ್ಟ್ ಇರುತ್ತೆ ಏನೋ ಗೊತ್ತಿಲ್ಲ, ನೀವು ತಿನ್ನಿ ತೊಳಿ. ತಿನ್ನಿ ಮೇಡಮ್, ಬೇಡ ಮೇಡಮ್, ನೀವು ತಿನ್ಬಿಟ್ಟು ರಿವ್ಯೂ ಮಾಡಿ. ಫೋಕಸ್ ಮಾಡಿ ಮೇಡಮ್ದು ಮುಗಿಸ್ಬಿಟ್ರಾ? ಹೌದಾ, ಸರಿ. ಖಾಲಿ ಆಗೋಯ್ತು ಸರ್, ನೀವು ತಿನ್ನಿ ಸರ್. ಸಾಗು ವೇಟಿಂಗ್. ಅಯ್ಯೋ ಸೊ ಎಲ್ಲರೂ ಖಾಲಿ ಇದೆ. ಬಂದಿಲ್ಲ ಇನ್ನು ಸರ್. ಹೆಂಗಿದೆ ಟೇಸ್ಟು? ಸೂಪರ್ ಆಗಿದೆ. ಹೌದಾ ಸರ್? ಸೂಪರ್ ಆಗಿದೆ. ಓಕೆ. ಸ್ವಲ್ಪ ಆರ್ಡರ್ ತಂದ್ಕೊಡೋದು ಲೇಟ್ ಆಗ್ತಾ ಇದೆ. ಬೆಳಗ್ಗೆ ತುಂಬ ಹೊಟ್ಟೆ ಹಸ್ತಾ ಇದೆ. ಸ್ವಲ್ಪ ಅದೊಂದು ಪ್ರಾಬ್ಲಮ್ ಆಗ್ತಾ ಇದೆ ನಮಗೆ. ಅದೊಂದು ಸ್ವಲ್ಪ ಇಂಪ್ರೂವ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಡಿ ಅವರು. ಓಕೆ ಸರಿ ಸರ್, ಡನ್. ನೀವು ಇಡ್ಲಿ ತಿಂದೆ, 2 ಪ್ಲೇಟು, 2 ಪ್ಲೇಟು ಸೆಟ್ ದೋಸೆ ತಿಂದೆ. ಎಲ್ಲ ಚೆನ್ನಾಗಿತ್ತು, ಹೊಟ್ಟೆ ತುಂಬ. ಸೆಟ್ ದೋಸೆ ಚೆನ್ನಾಗಿತ್ತಾ ಸರ್? ಓಕೆ. ತುಂಬ ದೂರ ಇದೆಯಾ? ಡಾಗ್ಸು ಅವನೇನೋ ಕೊಡೋಕೆ ನಮಸ್ತೆ ಕರ್ನಾಡು, ನಾನು ನಿಮ್ಮ ಮನೋಜ್. ನೀವು ನೋಡ್ತಾ ಇದ್ದೀರಾ ನಮ್ಮ ಯೂಟ್ಯೂಬ್ ಚಾನಲ್ ನಮ್ಮೂರ ರಸದೌತಣ. ನಾವಿವತ್ತು ಬಂದಿರೋ ಸ್ಪಾಟ್ ಬಂದುಬಿಟ್ಟು GRK ರೆಸಾರ್ಟು. ಲೊಕೇಟ್ ಆಗಿರೋದು ಸಕಲೇಶ್ಪುರದಲ್ಲಿ. ಲೊಕೇಶನ್ನು ಡಿಸ್ಕ್ರಿಪ್ಷನ್ ಇರುತ್ತೆ, ಆರಾಮಾಗಿ ರೀಚ್ ಆಗ್ಬೋದು. ಸೊ ಒಂದು ಸ್ವಲ್ಪ ಲೈಕ್ ವೆಹಿಕಲ್ಸ್ ಎಲ್ಲ ಬರೋಕ್ಕೆ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ, ಯಾಕಂದರೆ ಸಣ್ಣ ರೋಡು, ಮಡ್ ರೋಡ್ ಇದೆ. ಸೊ ಹಾಗಾಗಿ ಅದು ರೆಕಾರ್ಡ್ ಮಾಡೋದು ಒಂದು ಸ್ವಲ್ಪ ಅಂದರೆ ಬರೋದು ಸ್ವಲ್ಪ ಕಷ್ಟ. ವಾಕೇಬಲ್ ಡಿಸ್ಟೆನ್ಸ್ ಒಂದು 100 ಮೀಟರ್ಸಲ್ಲಿದೆ. ಸೊ ಫುಲ್ಲು ನೇಚರ್ ಮಧ್ಯದಲ್ಲಿ ಇದೆ. ಒಂದು ಒಳ್ಳೆ ವೀಕೆಂಡ್ ಸ್ಪಾಟು,
ಫುಲ್ ಜಾಲಿ ಮಾಡ್ಕೊಂಡು ಹೋಗೋಕ್ಕೆ. ಸೊ ಬಂದರೆ ಆರಾಮಾಗಿ ಎಂಜಾಯ್ ಮಾಡ್ಬೋದು. ಬೆಳಿಗ್ಗೆ ತಿಂಡಿ ನಾವು ಧ್ರುವ ತಾರೆಯಲ್ಲಿ, ಆಮೇಲೆ ನೆಕ್ಸ್ಟು ಬೆಳಿಗ್ಗೆ ಪೂಜೆ ಮುಗಿಸ್ಕೊಂಡು ಸ್ಟಾರ್ಟ್ ಮಾಡಿದ್ದು. ಸೊ ಈ ಸ್ಪಾಟ್ ಅಂದರೆ ಒಂದು ಓವರ್ ವ್ಯೂ ನೋಡ್ಕೊಂಡು ಬಂದ್ಬಿಡಿ. ಫುಲ್ ಸಕ್ಕತ್ತಾಗಿ ನೀರು ಹರಿತಾ ಇದೆ, ನೋಡೋಕ್ಕೆ ಸಖತ್ ಖುಷಿಯಾಗುತ್ತೆ. ಫುಲ್ಲು ಮಿಸ್ಟ್ ತುಂಬಿದೆ. ಒಳ್ಳೆ ನೇಚರಲ್ಲಿ ನೀವು ಒಂದು ವೀಕೆಂಡ್ನ ಎಂಜಾಯ್ ಮಾಡಬೇಕಂತಂದರೆ ಈ ಪ್ಲೇಸಿಗೆ ಡೆಫಿನೆಟ್ಲಿ ನೀವು ವಿಸಿಟ್ ಮಾಡಲೇಬೇಕು. ಇದು ಫಸ್ಟು ರೆಸಾರ್ಟ್ ಬ್ಲಾಗು, ಜಸ್ಟ್ ಫಾರ್ ಫನ್ ಅಷ್ಟೇ. ಫುಲ್ ಫಾಗ್ ತುಂಬಿದೆ ನೋಡಿ. ನೆಕ್ಸ್ಟ್ ಲೆವೆಲ್ಲು. ಬಸ್ಸವ್ರು ಬರ್ತಾಯಿಲ್ಲ, ಸೊ ಹಾಗಾಗಿ ಲಗೇಜ್ನೆಲ್ಲ ಅನ್ಲೋಡ್ ಮಾಡ್ತಾಯಿದ್ದೀವಿ. ಬನ್ನಿ ಮೇಲೆ. ಇದು ಚಿಕನ್ ಸಾಂಬಾರು, ಚಪಾತಿ, ಬಿರಿಯಾನಿ, ಮೊಸರು ವೆಜ್ಜು, ವೈಟ್ ರೈಸು, ರಸಂ, ಪಾಯಸ, ಚಪಾತಿ, ವೆಜ್ ಕುರ್ಮಾ, ಬೇಬಿ ಕಾರ್ನ್ ಸ್ಟಾರ್ಟರು, ಇದು ಅದು ಬೀಟ್ರೂಟ್ ಸರ್, ಇನ್ನೊಂದು ಪಲ್ಯ, ಚೆನ್ನ ಪಲ್ಯ, ಚೆನ್ನ ಪಲ್ಯ, ಸೊಪ್ಪಿನ ಪಲ್ಯ. ಸೊ ಊಟ ಎಲ್ಲ ಮಿಕ್ಸ್ ಆಯಿತು. ಸೊ ಊಟ ಎಲ್ಲ ಓಕೆ, ನಾಟ್ ಗುಡ್ ನಾಟ್ ಟು ಬ್ಯಾಡ್, ಓಕೆ ಟೇಸ್ಟ್. ಸೊ ಲಾಸ್ಟಲ್ಲಿ ಒಂದು ಡೆಸರ್ಟ್ ತೊಗೊಂಡಿದ್ದೀನಿ, ಪಾಯಸ ತೊಗೊಂಡಿದ್ದೀನಿ. ಅಷ್ಟೇ. ಹಾಂ, ಊಟ ಹೆಂಗಿದೆ? ತಿಂದಿ ತಿಂಡಿನಾ? ಊಟ ಊಟ ತಿಂದಿಲ್ಲ ಊಟ ತಿಂದಿಲ್ಲ ತಿಂದಿ ತಿಂತಾ ಇದೆಯಾ? ಚೆನ್ನಾಗಿದೆ ಟೇಸ್ಟ್ ಚೆನ್ನಾಗಿದೆ. ಹೌದಾ? ನನ್ನ ಕೇಳಿ ನಿಂದು ಹೆಂಗಿದೆ? ನೀವು ತಿನ್ನಿ, ಚೆನ್ನಾಗಿದೆ. ಬೆಂಕಿ ಬಿರುಗಾಳಿ ಹೌದಾ? ಇನ್ನೂ ತಿಂದಿಲ್ಲ, ಇವಾಗ ತಿಂತಾ ಇದ್ದೀನಿ. ವಿಡಿಯೋ ಲಾಗ್ ಮಾಡ್ತಾ ಇರೋದು ಅಷ್ಟೇ. ಊಟ ಹೇಗಿದೆ? ಊಟ ಇದೆ, ಬಟ್ ಏನು ಟೇಸ್ಟ್ ಗೊತ್ತಿಲ್ಲ. ನೀವು how is food? How is food? ಓಕೆ Good. ಓಕೆ Only okay. ಓಯ್, ಅವನೇನು ಮಾಡ್ತಾ ಇದ್ದಾನೆ ಅಲ್ಲಿ? ಓಕೆ
ಫಿಶ್ ಕರಿ, ಗೀ ರೈಸ್, ಚಿಕನ್ ಕುರ್ಮಾ, ಎಗ್ ಮಸಾಲ, ವೈಟ್ ರೈಸ್, ಫಿಶ್ ಕರಿ, ರಸಮ್, ಸ್ವೀಟ್ ವಾಟ್ ಈಸ್ ದಿಸ್? ಮೂಂಗ್ ದಾಲ್ ಪಾಯಸ, ಮೂಂಗ್ ದಾಲ್ ಪಾಯಸ, ದಾಲ್, ಗೀ ರೈಸ್, ಮಾಸ್ ಪಲ್ಯ, ಆಲೂ ಪಲ್ಯ, ವೈಟ್ ರೈಸ್, ರಸಮ್. ಕರಿ ಒಂದು ನಾವು ತೋರಿಸಿರಲಿಲ್ಲ, ಯಾಕಂದರೆ ಇದು ಫ್ರೆಶ್ಲಿ ಪ್ರಿಪೇರ್ಡ್ ಆಗಿ ಬಂದಿದೆ. ಬಟ್ ಚೆನ್ನಾಗಿದೆ ಅಂತ ಅಂದ್ಕೊಳ್ತೀರಿ, ಬಟ್ ಗೊತ್ತಿಲ್ಲ ಏನರಲ್ಲಿ ಮಾಡಿದ್ದಾರೆ ಅಂತ ನೋಡೋಣ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ಬೇಬಿ ಕಾರ್ನು, ಮಧ್ಯಾಹ್ನ ಮಿಕ್ಕಿರೋ ಬೇಬಿ ಕಾರ್ನಲ್ಲೇ ಮಂಚೂರಿ ಮಾಡಾಕಿದ್ದಾರೆ ಅಂತ. ಹೌದಾ? ಹೌದು. ಸೊ ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಓಕೆ ಫುಡ್ ಅದು ಆಲ್ರೆಡಿ ನಾವು ಮಧ್ಯಾಹ್ನ ವ್ಲಾಗಲ್ಲಿ ಹೇಳಿದ್ದೀರಿ. ಸೊ ಅಂಥ ಏನು ಚೆನ್ನಾಗಿಲ್ಲ, ಅಂಥ ಏನು ಕೆಟ್ಟದಾಗಿಲ್ಲ, ಆ ಥರ ಫುಡ್ಸು. ಬಟ್ ಒಳ್ಳೆ ನೇಚರ್ನ ಎಂಜಾಯ್ ಮಾಡಬೇಕು ಅಂತಂದರೆ ಚೆನ್ನಾಗಿ ಹಾಕೋರು ಆರಾಮಾಗಿ ಬರ್ಬೋದು ಈ ಲೊಕೇಶನ್ಗೆ. ಸೊ ಟೇಸ್ಟ್ ಮಾಡಿಬಿಡೋಣ, ಜಾಸ್ತಿ ಏನು ರಿವ್ಯೂ ಮಾಡೋದಿಲ್ಲ. ಸಾಕು. ಓಕೆ ನೀವೇನಾದರೂ ಈ ಪ್ಲೇಸ್ನ ವಿಸಿಟ್ ಮಾಡಿದರೆ ಕಮೆಂಟ್ ಮಾಡಿ. ಚಾನೆಲ್ನ ಸಬ್ಸ್ಕ್ರೈಬ್ ಆಗಿದೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು LIC ಮಾಡೋದು ಮಾತ್ರ ಮರಿಬೇಡಿ. LIC ಅಂದರೆ ಲೈಕು, ಶೇರು ಮತ್ತು ಕಮೆಂಟು. ಹಾಂ, ಆ್ಯಕ್ಚುಲಿ ನಾನು ಪಾಯಸ ತುಂಬ ಎಕ್ಸ್ಪೆಕ್ಟ್ ಮಾಡಿದೆ. ಇದು ಪಾಯಸ ಥರ ಇಲ್ಲ. ಟು ಬಿ ಫ್ರ್ಯಾಂಕ್ಲಿ ಸ್ಪೀಕಿಂಗ್, ಇದು ಸ್ವಲ್ಪ ನೀರು ಜಾಸ್ತಿ ಇದೆ, ಬೇಳೆ ಜಾಸ್ತಿ ಹಾಕಿದ್ದಾರೆ. ಬೇಳೆ ಪಾಯಸನೇ ಹೇಳಿದರು, ಬಟ್ ಸ್ವಲ್ಪ ಹಾಲು ಹಾಕಿದರೆ ಚೆನ್ನಾಗಿತ್ತು, ತುಪ್ಪ ಹಾಕಿದರೆ ಚೆನ್ನಾಗಿತ್ತು. ಏನೂ ಇಲ್ಲ, ಬಟ್ ಐ ಲೈಕ್ ಇಟ್. ಏನು ಮಾಡೋದು? ಏನು ಮಾಡಬೇಕಾಗುತ್ತೆ? ತಿನ್ನಲೇಬೇಕು. ತಿನ್ನಿಲ್ಲ ಅಂದರೆ ಮಾಡಿಬಿಟ್ಟಿದ್ದೇವೆ ಆಲ್ರೆಡಿ. ಎಷ್ಟು ಪೇ ಮಾಡಿದ್ದೀರಾ? ದುಡ್ಡು ಪೇ ಮಾಡಿದ್ಮೇಲೆ ತಿನ್ನಲೇಬೇಕು, ಇಲ್ಲ ಬೇರೆ ಕಡೆ ಹೋಟೆಲ್ ಇಲ್ಲ ಯಾವುದು. ನನ್ನ ಫೈರ್ ಕ್ಯಾಂಪೆಲ್ಲ ಮುಗಿಸಿ ನೀಟಿಗೆ ನೈಟು ಡಿನ್ನರ್ ಮುಗಿಸಿ ಆಮೇಲೆ ಫುಲ್ ಮಲ್ಕೊಂಡು ಇವಾಗ ನೀಟಿಗೆ ಫ್ರೆಶನ್ ಅಪ್ ಆಗಿ ಇವಾಗ ಒಂದು ಇಲ್ಲೇ ನಮ್ಮ ರೆಸಾರ್ಟಲ್ಲೇ ಒಂದು ರಿಟರ್ನ್ ಸ್ಪಾಟ್ ಇದೆ ಅಂತ ಟ್ರೆಕ್ಕಿಂಗ್ ಮಾಡೋಕ್ಕೆ, ಲೈಕ್ ಶಾರ್ಟ್ ಟ್ರೆಕ್ಕಿಂಗ್ ಥರ, ಲೈಕ್ ಒಳ್ಳೆ ಫೋಟೋಶೂಟೆಲ್ಲ ಮಾಡ್ಕೊಳ್ಳೋ ಟೈಪು. ಸೊ ಅಲ್ಲಿ ಆ ಜಾಗಕ್ಕೆ ಹೋಗ್ತಾಯಿದ್ದೀರಿ. ಬನ್ನಿ, ಲೆಟ್ಸ್ ಗೋ. ಫ್ರೆಶ್ ಅಪ್ ಆಗಿಬಿಟ್ಟು ಹಾಂ. ಕವರ್ ಇಳಿಸ್ಕೊಂಡು ಹಾಂ, ತಿಂಡಿ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಹೌ ಯು? ನಿಮ್ಮ ಒಪಿನಿಯನ್ ಹೇಳ್ಬೇಕು. ಒಂದು ಸ್ವಲ್ಪ ಹಂಗೆ ಒಳಗಡೆ ಬನ್ನಿ ದಸ್ತೋರ. ನಮಸ್ಕಾರ. ಎಲ್ಲ ಚೆನ್ನಾಗಿದೆ, ರಿಸಲ್ಟ್ ಚೆನ್ನಾಗಿದೆ, ಫುಡ್ ಓಕೆ ಟೈಪು, ಅಷ್ಟೇ. ಯಾರನ್ನು ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಸರ್. ಇಲ್ಲ, ಅದು ಬೇಬಿ ಐ ಥಿಂಕ್ ಕಂಟಿನ್ಯೂಸ್ ಮಳೆ ಬರ್ತಿರೋದ್ರಿಂದ ಪವರ್ ಇಶ್ಯೂ ಇದೆ. ಫುಲ್ ರಿಸಲ್ಟ್ ಫುಲ್ UPS ಅಲ್ಲಿ ವರ್ಕ್ ಆಗ್ತಾ ಇದೆ. ಸೊ ಹಾಗಾಗಿ ಅವ್ರು ಏನ್ ಮಾಡ್ಬೇಕಂದ್ರೆ ಮಳೆ ಟೈಮ್ ಅಲ್ಲಿ ರಿಸಲ್ಟ್ ಕ್ಲೋಸ್ ಮಾಡ್ಕೋಬೇಕು ಸರ್. ಓಕೆ, ನಮ್ಗೆಲ್ಲ ಇವಾಗ ದುಡ್ಡು ಕಮ್ಮಿ ಮಾಡ್ಕೊಂತಾರ ಸರ್, 50%. ಓಕೆ, ಇದನ್ನ ಅವ್ರ ಹತ್ರ ಮಾತಾಡಿ ಸರ್, ಮಾತಾಡ್ಬಿಟ್ಟು ಸ್ವಲ್ಪ ಕ್ಲೋಸ್ ಮಾಡಿ ಸರ್. ಏನಾದ್ರು ಡಿಸ್ಕೌಂಟ್ ಸಿಕ್ಕಿದ್ರೆ ನಾವು ಇನ್ನೊಂದ್ಸಲ ಪ್ಲಾನ್ ಮಾಡ್ಕೋಬಹುದು. ಓಕೆ, ರೈಟ್. ಓಕೆ, ಅದ್ರ ಬಗ್ಗೆ ನಾವು ಕೂಲಂಕುಷವಾಗಿ ಮಾತಾಡೋಣ ಸರ್. ಖಂಡಿತ. ನಮಸ್ಕಾರ ಸರ್, ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಓಕೆ.